ನಾನು ನಮ್ಮ ಹಾಸ್ಟೆಲ್ಗೆ ತಿಂಡಿ ಭಾನುವಾರ ನಮ್ಮ ಹಾಸ್ಟೆಲಲ್ಲಿ ತಿಂಡಿ ಯಾವ ರೀತಿ ಟೇಸ್ಟ್ ಮಾಡಿದ್ದಾರೆ ಅಂತೇಳಿ ನೋಡೋಕ್ಕೋಸ್ಕರ ಚೆಕ್ ಮಾಡಕ್ಕೆ ಇಲ್ಲೇ ಪಕ್ಕದಲ್ಲಿದ್ದೀನಿ. ಇಲ್ಲ ಐಕಾನ್ ಕಾಲೇಜ್ ಅಂತ ನಂದೇ ಪಕ್ಕದಲ್ಲಿದೆ. ಸೊ ಇಲ್ಲೇ ಪಕ್ಕದಲ್ಲಿದ್ದೀನಲ್ಲ, ತಿಂಡಿ ಯಾವ ರೀತಿ ಇರ್ತದೆ ಅಂತೇಳಿ ಹೋಗಕ್ಕೆ ನಾನು ನಮ್ಮ ರವಿ ನಮ್ಮ ಭೀಮಾ ನಾಯ್ಕು ಹೊರಟಿದ್ದೀವಿ. ಯಾರು ಹೇಳಿದ್ದು? ನಾನು ಭೀಮಾ ನಾಯ್ಕು, ಆನಂದ್ ಸಿಂಗು, ಗಣೇಶು ನಾವೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಇವ್ರು ಆನಂದ್ ಸಿಂಗು ನಮ್ಮ ಯಾವುದೋ ಒಂದು ನಿಮ್ಮ ಮೀಡಿಯಾ ನಮ್ಮ ಇವರಿದ್ರಲ್ಲ ನಮ್ಮ ಟಿವಿ ಇದರಲ್ಲಿ ಇವರು ನಮ್ಮ ನೆನ್ನೆ ರಿಸೆಪ್ಷನ್ಗೆ ಹೋಗಿದ್ವಲ್ಲ, ಯಾರ್ದು ರಿಸೆಪ್ಷನ್ ಅಮಿತ್ ಪಾಳ್ಯ ಮನೆ ರಿಸೆಪ್ಷನ್ಗೆ ನಾವೆಲ್ಲ ಒಟ್ಟಿಗೆ ಹೋಗಿ ಮೀಟಿಂಗ್ ಬಳ್ಳಾರಿ ಮೀಟಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಹೋಗಿ ಎಲ್ಲ ಬಂದಿದ್ದೀವಿ. ಎಲ್ಲ ಊಟ ಮಾಡಿಬಿಟ್ಟು ಎಲ್ಲ ಮಲಗಿದ್ದಾರೆ. ಆಯ್ತು, ಆನಂದ್ ಸಿಂಗು ಯಾವುದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಇನ್ನೊಂದು ಅರ್ಧ 1 ಗಂಟೆ ಅವರೇ ಬರ್ತಾರೆ, ಬಂದು ನಿಮ್ಗೆ ಏನು ಬೇಕೋ ಟಿವಿಗೆ ಹೇಳ್ತಾರೆ. ಎಲ್ಲ ರಾಜಿ ಮಾಡ್ಕೊಂಡು, ಇವ್ರಿಗೂ ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸ್ ಇತ್ತು, ಇವರೇ ರಾಜಿ ಮಾಡ್ಕೊಂಡು ಇವರು ಬಹಳ ಸಂತೋಷ ಆಗಿದ್ದಾರೆ. ಇವರು ಅವರೆಲ್ಲ ಯಾರೋ ಮಿಸ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವುದು ಸಂದರ್ಭ ಇಲ್ಲ. ಎಲ್ಲ ಶನಿವಾರ ಬೇರೆ, ಜೊತೆಗೆ ಶನಿವಾರ ಬೇರೆ. ಕಂಪ್ಲಿ ಗಣೇಶ್ ಅವರು ಬಿಜೆಪಿಗೆ ಹೋಗಬೇಕಾಗಿತ್ತು, ಅವರನ್ನ ತಡೆ ಹಿಡಿದಿದ್ದು ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದು ಆನಂದ್ ಸಿಂಗ್ ಅವರು. ಆ ಕಾರಣ ಇಲ್ಲ, ಅವೆಲ್ಲ ಸುಳ್ಳು. ಯಾರು ಬಿಜೆಪಿಗೆ ಹೋಗಿ ಕೊಟ್ಟಿರಲಿಲ್ಲ, ಏನು ಮಾಡಕ್ ಕೊಟ್ಟಿರಲಿಲ್ಲ. ಅವೆಲ್ಲ ಸುಳ್ಳು. ಕಂಪ್ಲಿ ಗಣೇಶು ಹೊಸಬ ಯಂಗ್ಸ್ಟರು. ಆತ ನನ್ನ ನಿನ್ನೆ ಬಂದು ಫೋರ್ಸ್ ಮಾಡಿ ಬಜೆಟ್ ಅಲ್ಲಿ ಅವ್ರ ಕ್ಷೇತ್ರದ ಒಂದು ಕೆಲಸ ಸೇರಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ನಿನ್ನೆ ಎಲ್ಲ ನಾವು ಕೂತ್ಕೊಂಡು ಯಾವುದೋ ಒಂದು ಇರಿಗೇಷನ್ ಪ್ರಾಜೆಕ್ಟ್ನ, ಒಂದು ಸ್ಮಾಲ್ ಪ್ರಾಜೆಕ್ಟ್ನ ಪಾಪ ಅವ್ನ ಕ್ಷೇತ್ರದ ಸೇರಿಸಬೇಕು ಅಂತ ನಾವು ಮಾತಾಡಿದ್ವಿ. ಆನಂದ್ ಸಿಂಗ್ ಅವ್ರಿಗೂ ಕೂಡ ನಾವು ಮಿನರಲ್ ಫಂಡ್ನ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತೇಳಿ ಸ್ವಲ್ಪ, ಯಾಕೆಂದ್ರೆ ಅಲಾಟ್ಮೆಂಟು ಒಂದು ಕಾನೂನು ಇದೆ. ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹೋಗ್ತದೆ ಅವ್ರಿಗೆ ಅಷ್ಟು ಜಾಸ್ತಿ ಕೊಡಬೇಕು ಅಂತಿದೆ. ಮೇಯ್ನು ಆನಂದ್ ಸಿಂಗ್ ಅವ್ರ ಕ್ಷೇತ್ರ ಹೊಸಪೇಟೆ, ಬಳ್ಳಾರಿ, ಆಮೇಲೆ ಸಂಡೂರು ಅದನ್ನ. ಸೊ ಈಗ ನಾನು ಲಾಸ್ಟ್ ಅಲ್ಲಿ 33% ಸಂಡೂರು ಕೊಡೋದು, 20% ಬಳ್ಳಾರಿ ಕೊಡೋದು ಅಂತ ಇವ್ರಿಗೆ ಬಳ್ಳಾರಿ ಒಟ್ಟು ಸೇರಿ 2ರಿಂದ ಸೇರಿ ಒಂದು 10%, ಬೇರೆಯವ್ರಿಗೆಲ್ಲ 5% 4% ಅಂತ ತೀರ್ಮಾನ ಮಾಡಿದ್ವಿ. ಪರ್ಸೆಂಟ್ ಅಂದ್ರೆ ಫಂಡ್ಸ್ ಗ್ರಾಂಟ್ ಮಾಡಬೇಕು ಅಂತ. ಅಷ್ಟು ಮಾಡ್ಕೊಂಡು ಎಲ್ಲ ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಇದು ಹೋಗಿದ್ದಾರೆ. ನೀವು ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಅದನ್ನೇ ನ್ಯೂಸ್ ಮಾರಾಮರಿ. ಯಾವ ಮಾರಾಮರಿ ಆಗಕ್ಕೆ ಸಾಧ್ಯ? ಯಾವ ಎಲ್ಲರಿ ನಿಮ್ಗೆ 5 ನಿಮಿಷದಲ್ಲಿ ನನ್ನ ಮಗನು ಪಾಪ ಅವ್ರ ಮಗನು ಫೋನ್ ಮಾಡಿ ಕೇಳ್ದ. 5 ನಿಮಿಷ ಅವ್ರಿಗೆ ಆನಂದ್ ಸಿಂಗ್ ಅವ್ರಿಗೇನೆ ಈಗ ಮಾತಾಡಿದ್ದಾರೆ. ಪಾಪ ಅವ್ರು ಯಾವ್ದೋ ಮದುವೆಗೆ ಏನೋ ಇದು ಮಾಡಕ್ಕೆ ಮನೆ ಯಾವುದೋ ಮದುವೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದಾರೆ. ನನಗೆ ಫೋನ್ ಮಾಡಿದ್ರು ಅವ್ರದ್ದು. ಇಟ್ ಇಸ್ ಆಲ್ ಫೇಕ್ ನ್ಯೂಸ್. ಎವ್ರಿಗೂ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅವರೆಲ್ಲಿ ರೂಮ್ಗಳಲ್ಲೆಲ್ಲ ಫ್ರೆಶನ್ ಅಪ್ ಆಗಿ ಇದು ಮಾಡಿದ್ದಾರೆ. ಬಂದು ಬೆಳಗ್ಗೆನೆ ಅವರಿಬ್ರು ಈಗ ಬಂದು ನಿಮ್ಗೆ ಪ್ರೆಸ್ ಮುಂದೆ ಹೇಳ್ಬಿಟ್ಟು ಹೋಗ್ತಾರೆ. ಎಲ್ಲಾರು ಯಾವ ಸೋರ್ಸ್ ಹೇಳಿ ಎಲ್ರಿ? ಯಾವ ರಾಜರಾಜೇಶ್ವರ ನಡಿ, ರಾಜರಾಜೇಶ್ವರ ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ಇಲ್ಲಿ ನಮ್ಮ ಕಾಲೇಜ್ಗೆ ಹೋಗೋರಂತೆ, ರಾಜರಾಜೇಶ್ವರ ಕರೆಯೋಕೆ ನಮ್ಮ ಕಾಲೇಜ್ ಇದೆ, ಸ್ವಲ್ಪ ತೋರಿಸ್ತೀನಿ ಬನ್ನಿ. ಬಳ್ಳಾರಿ ಶಾಸಕರಲ್ಲಿ ಯಾರಲ್ಲೂ ಕೂಡ ಮನಸ್ತಾಪ ಇಲ್ಲ. ನಿನ್ನೆ ನೀವು ನೋಡಿ ಒಟ್ಟಿಗೆ ಆನಂದ್ ಸಿಂಗ್ ಡ್ರೈವಿಂಗು, ಕಂಪ್ಲಿ ಗಣೇಶು ಈತ ಹಿಂದೆ ಕೂತವ್ರೆ, ಆಮೇಲೆ ಮಿನಿಸ್ಟರ್ ತುಕಾರಾಮ್, 3 ಜನನು ಇದಾಗಿದ್ದಾರೆ. ಪರಮೇಶ್ವರ್ ನಾಯಕ್ ಎಲ್ಲ ಒಂದು ಇದಕ್ಕೆ ಹೋಯ್ತು ಅಂದ್ರೆ ಓಟ್ ಬಂದಿದ್ದಾರೆ. ಸೊ ಅದು ಬಿಟ್ಬಿಟ್ಟು ಇನ್ಕ್ಲೂಡಿಂಗ್ ಬಿಜೆಪಿ ಅವ್ರು ಕೂತ್ಕೊಂಡಿದ್ದೀವಿ, ನಮ್ಮ ಇವರು MP ಅವ್ರು ಕೂತಿದ್ದೀವಿ, ಎಲ್ಲ ಕೂತ್ಕೊಂಡು ಇವರೇ ನಾನೇ ನ್ಯಾಯ ಪಂಚಾಯತಿ ಮಾಡಿ ಎಷ್ಟೆಷ್ಟು ಪರ್ಸೆಂಟೇಜ್, ಬಿಕಾಸ್ ಅದರಲ್ಲಿ ಒಂದು ಕಾನೂನು ಮಾಡಿದ್ದೀವಿ. ಈಗ MLAs ಮೆಂಬರ್ ಮಾಡಿದ್ದೀವಿ ಡಿಸ್ಟಿಕ್ ಮಿನರಲ್ ಫೌಂಡೇಶನ್ಗೆ. ಸೊ ಅದಕ್ಕೆ ಎಲೆಕ್ಷನ್ ಹತ್ರ ಬರ್ತದೆ ಅಂತೇಳಿ ಇಮಿಡಿಯೇಟ್ಗೆ 25th ಒಳಗಡೆ ನೀವು ಲಿಸ್ಟ್ ಕೊಡಬೇಕು ಅಂತ ಹೇಳಿದ್ವಿ. ನಾನು ಇಮಿಡಿಯೇಟ್ ಬಳ್ಳಾರಿಗೆ ನಾನು ಬರ್ತಾ ಇದ್ದೀನಿ, ಅಷ್ಟೊಳಗೆ ನೀವು ಲಿಸ್ಟ್ ಕೊಟ್ಬಿಟ್ಟು ಟೆಂಡರ್ ಎಲ್ಲ ಕರಿಬೇಕು ನಿಮ್ಮ ಕೆಲಸ ಅಂತ, ಏನೇನು ಕ್ರೈಟೀರಿಯಾ ತಗೋಬೇಕು ಅಂತ ಅದನ್ನೆಲ್ಲ ನಾವೆಲ್ಲ ಕೂತ್ಕೊಂಡು 1.5 hours ವಿಧಾನಸೌಧದಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಂಗ 1% ಜಾಸ್ತಿ ನಮ್ಮ ಬಿಜೆಪಿ MLAಗೆ ಕೊಟ್ಟಿದ್ದೀವಿ. ಯಾರಿಗೆ? ಗೋಪಾಲ್ ಕೃಷ್ಣ ಅವ್ರಿಗೆ 6%, ಇವ್ರಿಗೆಲ್ಲ 5% ಕೊಟ್ಟಿದ್ದೀವಿ, ಅವ್ರಿಗೆ 6% ಕೊಟ್ಟಿದ್ದೀವಿ. ಆನ್ ದಿ ವಾಟ್ ಎವರ್ ದಿ ಸೊ ಬಿಜೆಪಿ ಶಾಸಕರು ಎಲ್ಲರೂ ಕೂಡ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರವಾಸ ಅಧ್ಯಯನ ಕೈಗೊಳ್ಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ಅಲ್ಲಿ ಉಳಿದಿದ್ದಾರೆ. ನೋ ಬಹಳ ಸಂತೋಷ. ನಾವು 2 ದಿನ ರೆಸಾರ್ಟ್ಗೆ ನಮ್ಮ MLAs ಬಂದಿರೋದು ನಿಜ. ನಮ್ಮ ಕ್ಷೇತ್ರ ಇದು, ನಾನು ಆತಿಥ್ಯ ಮಾಡಬೇಕಾದ್ದು ಪಕ್ಷ. ಅವರವರೇ ಇಂಡಿವಿಜುವಲ್ ಆಗಿ ಬಿಲ್ಲು ಕೂಡ ಕಟ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ ಈಗಾಗಲೇ ಸುಮಾರು ಒಂದು 7-8 ಡಿಸ್ಟಿಕ್ ಈಗಾಗಲೇ ಡಿಸ್ಕಷನ್ ಆಗಿದೆ. ವೇಣುಗೋಪಾಲ್ ಅವರು ಈಗ ಬರ್ತಾ ಇದ್ದಾರೆ. ಬಂದ ಮೇಲೆ ಕೆಲವು ಇನ್ನೊಂದು 3-4 ಡಿಸ್ಟಿಕ್ ಅವ್ರು ಕೂತ್ಕೊಂಡು ಎಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಹಾಕ್ಬೋದು, ಏನು ಯಾರು ಮಾಡ್ಬೋದು ಅಂತೇಳಿ ಎಲ್ಲ MLAs ಕರೆದು ಮಾತಾಡೋರಿದ್ದಾರೆ. ಅದು ಮುಗಿದ ತಕ್ಷಣ ಸಾಯಂಕಾಲ ಮೀಟಿಂಗ್ ಮಾಡಿಬಿಟ್ಟು ನಿಮಗೆಲ್ಲ ತಿಳಿಸ್ತೀವಿ.
ನಥಿಂಗ್ ಟು ವರಿ. ನಾವು ಬರಗಾಲಕ್ಕೋಸ್ಕರ ನಾವು ಈಗಾಗಲೇ ಪ್ರವಾಸ, ನಾನು ಈಗಾಗಲೇ ಬಳ್ಳಾರಿಗೆ ಹೊರಟಿದ್ದೀನಿ. ನನಗೆ ಇಮಿಡಿಯೇಟ್ ಆಗಿ ಬಳ್ಳಾರಿಗೆ ನಾಳೆ ಹೊರಟು ಕೆಲವು ಕಡೆ ಹೋಗ್ತಾ ಇದ್ದೀರಿ. ನಮ್ಮ ಇವತ್ತು ಸಾಯಂಕಾಲ ಮೀಟಿಂಗ್ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ಎಷ್ಟೊತ್ತಿಗೆ ಏನು ಎತ್ತ ಅಂತ. ನಮ್ದು ಕೋರ್ಸ್ ಅಪ್ಲೈ. ನನಗೆ ಬಹಳ ಅಭಿನಂದಿಸ್ತೇನೆ. ಅಟ್ಲೀಸ್ಟ್ ಈಗಾರು ನಮ್ಮ ತಂಡ, ಮಂತ್ರಿಗಳ ತಂಡ ಹೋದಾಗ ಯಾರು ಬಿಜೆಪಿ ಎಮ್ ಎಲ್ ಎ ಇರಲಿಲ್ಲ. ಅಟ್ಲೀಸ್ಟ್ ಬೇಕಾದ್ರೆ ಹೇಳಿದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಅಲ್ಲಿ ಇರೋಷ್ಟು ವ್ಯವಸ್ಥೆನ ಅವ್ರವ್ರ ಜಿಲ್ಲೆಯಲ್ಲಿ ಇರ್ತಾರೆ. ಬೇಕಾದ್ರೆ ತಿರ್ಗಾ ಇನ್ನೂ ಕೆಲವು ಕಡೆ ಜಿಲ್ಲೆಗಳಲ್ಲಿ ಹೋಗಬೇಕಾಗಿದೆ. ಬಹಳ ಸಂತೋಷ. ಅಟ್ಲೀಸ್ಟ್ ಈಗಾರು ಕೂಡ ಬಿಜೆಪಿ ಸ್ನೇಹಿತರುಗಳಿಗೆ ಬರಗಾಲದ ಬಗ್ಗೆ ಬಹಳ ಚಿಂತನೆ ಬಂದಿದೆ. 10 ದಿನ ಬಹಳ ಚೆನ್ನಾಗಿ ಸಂತೋಷವಾಗಿ ಗುರುಗಾಂವದಲ್ಲಿ ಡೈಲಿ ಒಳ್ಳೆ ಗಾಳಿ ಹವಾ ಕುಡಿದಿದ್ದಾರೆ. ಅವ್ರಿಗೆಲ್ಲ ಅಭಿನಂದನೆಗಳು. ಬಹಳ ಸಂತೋಷ. ಚೆನ್ನಾಗಿಲ್ಲ ಸರ್. ಫಸ್ಟ್ ಕ್ಲಾಸ್ ಆಗಿದ್ದಿಲ್ಲ, ಚಳಿ ಚೆನ್ನಾಗಿದೆ. We want in English. ದರ್ ಇಸ್ ನಥಿಂಗ್. ಸಿ ಐ ಆಮ್ ಟೆಲಿಂಗ್ ಒಂದು ನಿಮಿಷ. ನಾನು ನಮ್ಮ ಮಾಧ್ಯಮ ಸ್ನೇಹಿತರುಗಳು ಹೇಳೋದು, ಅವರ ಕ್ರೆಡಿಬಿಲಿಟಿನ ಹಾಳು ಮಾಡ್ಕೊಳ್ಳೋದು ಬೇಡ. ಇನ್ನೊಂದು ಗಂಟೆ ಅವ್ನು ಫ್ರೆಶ್ ಅಪ್ ಆದ ತಕ್ಷಣ ಅವರಿಬ್ರು ಎಲ್ಲಿದ್ದಾರೆ, ಅವ್ರ ರೂಮ್ಗಳಲ್ಲಿದ್ದಾರೆ. ಸ್ವಲ್ಪ ದೊಡ್ಡದಾಗಿದೆ ಇದು, ನನಗಿದು ಗೊತ್ತಿಲ್ಲ. ಈಗ ಇಲ್ಲಿ ಬರ್ಬೇಕಾದ್ರೆ ಯಾರೋ ಫೋನ್ ಮಾಡಿ ಹೇಳೋದು ನನಗೆ. ಸೊ ನಾವೇನೋ ಸ್ವಲ್ಪ ಈ ತಟ್ಟೆ ಇಡ್ಡಿಗೆ ಶೋಕಿ ನಮಗೆ. ಇದಕ್ಕೆ ಈ ಕಡೆ ನಮ್ಮ ಕಾಲೇಜ್ಗೆ ಹೋಗ್ಬೇಡ ಅಂತಿದೆ. ನೀವು ಏನಾದ್ರು ತಿಂಡಿ ಗಿಂಡಿ ಬೇಕಂತ ಬಿಟ್ಟು ಬನ್ನಿ ಹೋಗೋಣ. ನಮ್ಮ ಕಾಲೇಜಲ್ಲಿ ಕೊಡಿಸ್ತೀನಿ. ಒಳ್ಳೆ ಬ್ರೇಕ್ಫಾಸ್ಟ್ ಇದೆ.